ಮಾತಾಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಗರಸಭೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ 100 ಜನ ಪೌರ ಕಾರ್ಮಿಕರಿಗೆ ಉಚಿತ ಸ್ವೆಟರ್ಗಳನ್ನು ವಿತರಿಸಿದ ವಕೀಲರು ಹಾಗೂ ನಗರಸಭೆ ಸದಸ್ಯ ಮಠಮಪ್ಪ ಆರ್. ಮಾತಾಶ್ರೀ ಲಕ್ಷ್ಮಮ್ಮನವರ 5ನೇ ವರ್ಷದ ಪುಣ್ಯಾರಾಧನೆ ನೆನಪಿನ ಪ್ರಯುಕ್ತ ಸ್ವೆಟರ್ಗಳನ್ನು ವಿತರಿಸಿ ಚಳಿಗಾಲದ ತೀವ್ರತೆಯನ್ನು ಮನಗಂಡು ಪೌರ ಕಾರ್ಮಿಕರ ಆರೋಗ್ಯ ಹಾಗೂ ಕಲ್ಯಾಣದ ಉದ್ದೇಶದಿಂದ ಈ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ನಗರಸಭೆ ಸದಸ್ಯ ಮಠಮಪ್ಪ ಆರ್ ಮಾತನಾಡಿ, ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾಗಿದ್ದು ಅವರ ಶ್ರಮಕ್ಕೆ ಸಮಾಜ ಸದಾ ಗೌರವ ನೀಡಬೇಕು ಅಂತ ಅವರು ತಿಳಿಸಿದರು. ಜೊತೆಗೆ ಇಂತಹ ಜನಹಿತಕಾರಿ ಸೇವಾ ಕಾರ್ಯಗಳನ್ನು ನಡೆಸ್ತಾ ಇರುವ ಮಾತಾಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿಯೂ ಇಂತಹ ಸೇವಾ ಕಾರ್ಯಗಳನ್ನು ಮುಂದುವರಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಸ್ವೆಟರ್ ವಿತರಣೆ ಕಾರ್ಯಕ್ರಮದಿಂದ ಪೌರ ಕಾರ್ಮಿಕರಲ್ಲಿ ಸಂತಸ ಮೂಡಿದ್ದು ನಗರಸಭೆ ಸದಸ್ಯರಾದ ಮಠಮಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಪೂಜ್ಯ ತಾಯಿಯವರಾದ ಮಾತಾಶ್ರೀ ಲಕ್ಷ್ಮಮ್ಮರವರ ಒಂದು 5ನೇ ಪುಣ್ಯಾರಾಧನಾ ಪ್ರಯುಕ್ತ ಇವತ್ತು ನಾವು ಒಂದು ನಗರಸಭೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ವಿ. ಅದಕ್ಕೆ ಮುಖ್ಯ ಕಾರಣ, ನಗರಸಭೆಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು, ಇಲ್ಲಿ ಸುಮಾರು ಪೌರ ಕಾರ್ಮಿಕರು ಸುಮಾರು ಔಟ್ಸೋರ್ಸರ್ಸಿಂದ ಹಿಡಿದು ಎಲ್ಲ ಟೆಂಪ್ರವರಿಯಿಂದ ಹಿಡಿದು ಎಲ್ಲರೂ ಕೂಡ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಈಗ ಚಳಿಗಾಲ, ಈ ಚಳಿಗಾಲದಲ್ಲಿ ಏನಾಗ್ತಾ ಇದೆ, ಇವತ್ತು ಮಧ್ಯಾಹ್ನ 2 ಗಂಟೆಯಲ್ಲೂ ಕೂಡ ಚಳಿ ಕೊರಿತಾ ಇರುತ್ತೆ, ಮತ್ತು ರಾತ್ರಿ 12 ಗಂಟೆಯಲ್ಲಿ, ಬೆಳಗ್ಗೆ 5 ಗಂಟೆಯಲ್ಲೂ ಕೂಡ ಚಳಿ ಕೊರಿತಾ ಇರುತ್ತೆ. ಹಾಗಾಗಿ ಚಿಂತನೆ ಮಾಡಿದಾಗ ನಮ್ಮ ಸ್ನೇಹಿತರು ನಾವೆಲ್ಲನೂ ಕೂಡ ಚಿಂತೆ ಮಾಡಿ ಏನಾದರೂ ಒಂದು ಇದು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡಾಗ ಇವತ್ತು ಪೌರ ಕಾರ್ಮಿಕರು 4 ಗಂಟೆಗೆ ಎದ್ದು ಅವರು ನಗರವನ್ನು ಸ್ವಚ್ಛ ಮಾಡೋದಕ್ಕೆ ಇವತ್ತು ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು. ಹಾಗಾಗಿ ಸುಮಾರು 100 ಜನ ಪೌರ ಕಾರ್ಮಿಕರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು UGD ಆಗ್ಬೋದು, ಅಥವಾ ಚರಂಡಿ ಕ್ಲೀನ್ ಮಾಡೋರು ಆಗ್ಬೋದು, ಡ್ರೈವರ್ಸ್ ಆಗ್ಬೋದು. ನಗರಸಭೆಯಲ್ಲಿ ಎಲ್ರಿಗೂ ಕೂಡ ಇವತ್ತು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಒಂದು ಸ್ವೆಟರ್ಸನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿಕೊಂಡ್ವಿ. ಇವತ್ತು ನಮ್ಮ ಪೂಜ್ಯ ತಂದೆಯವರಾದ ರಾಮಯ್ಯ ಅವರು, ನಮ್ಮ ಅಪ್ಪಾಜಿಯವರು ಕೂಡ ಇವತ್ತು ಇದ್ದಾರೆ. ಹಾಗಾಗಿ ಎಲ್ಲ ಉಮಾಶಂಕರ್ ಸರಿಂದ ಹಿಡಿದು ಮತ್ತು ಯತೀಶ್ ಸರ್ ಮತ್ತು ಎಲ್ಲರೂ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಪ್ರಕಾಶ ಆದಿಯಾಗಿ, ಹೋಟೆಲ್ ರಾಮಣ್ಣ ಆದಿಯಾಗಿ ಇವತ್ತು ಎಲ್ಲರೂ ಕೂಡ ಆಹ್ವಾನ ಮಾಡದೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಅವರು ಇವತ್ತು ನಮಗೆಲ್ಲನೂ ಕೂಡ ಒಂದು ಒಳ್ಳೆ ಇದನ್ನು ಸೂಚನೆ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಏನಾಗ್ತದೆ ಅಂದರೆ 4 ಗಂಟೆಗೆ ಎದ್ದು ಅವರು ರಸ್ತೆಗಿಳಿದಾಗ ಆ ಚಳಿಗೆ ಆರೋಗ್ಯಗಳಲ್ಲಿ ಏರ್ಪೇರಾಗಿ ನಮ್ಮ ಆರೋಗ್ಯಗಳನ್ನ ಕಾಪಾಡೋಕೆ ಹೋಗಿ ಅವರ ಆರೋಗ್ಯಗಳನ್ನು ಅನಾರೋಗ್ಯಗಳು ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತು ಸ್ವೆಟರ್ಸು ವಿತ್ತು ಜೊತೆಗೆ 100 ಸ್ವೆಟ್ರು ಮತ್ತು ಅದರಲ್ಲೇ ಒಂದು ಮಂಕಿ ಕ್ಯಾಪ್ ಕೂಡ ಬರ್ತದೆ. ಯಾವುದೇ ರೀತಿಯಲ್ಲಿ ಕಿವಿಗಳಿಗೆ, ವಿಶೇಷವಾಗಿ ತಲೆಗೆ ಮತ್ತು ಬಾಡಿ ಹೀಟ್ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ತಾಯಿಯವರ ಹೆಸರಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ ಸ್ಟಾರ್ಟ್ ಆದರೆ ನಮ್ಮ ಕೆಲಸ ಆಲ್ಮೋಸ್ಟ್ 2 ಗಂಟೆ ತನಕ. ಈಗಿನ ಸೀಸನ್ ಹೇಗಿದೆ, ಬೆಳಿಗ್ಗೆ ಚಳಿ ಶುರು ಆದರೆ ಬಿಸಿಲಿದ್ರೂ ಸಹ ಥಂಡಿ ಹೊಡಿತಾ ಇರುತ್ತೆ ಅಲ್ವಾ. ಸೊ ಈ ಒಂದು ಸೀಸನಲ್ಲಿ ಸರ್ ನಿನ್ನೆ ರಾತ್ರಿ ಫೋನ್ ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಒಂದು ಸ್ವೆಟರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ನಮ್ಮ ಪೌರ ಕಾರ್ಮಿಕರನ್ನ ರೆಕಗ್ನೈಸ್ ಮಾಡಿ ಅವ್ರು ಮಾಡ್ತಾರಂಥ ಕೆಲಸನ, ಅವರು ಕಷ್ಟಪಡ್ತಾರಂತಂದರೆ, ಈಗ ಬೆಳಗಿನ ಜಾವ ಆ ಚಳಿಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಆರೋಗ್ಯನ ಬದಿಗೊತ್ತಿ ಸಾರ್ವಜನಿಕರ ಆರೋಗ್ಯನ ಕಾಪಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನಾವೇನಾದರೂ ಮಾಡಬೇಕು, ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದರೆ, ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಂತ ಅಲ್ಲ, ನಮ್ಮ ಡ್ರೈವರ್ಸು ಸಹ ಇರ್ತಾರೆ, ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯಿತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಈ ದಿನ ಇವತ್ತಿನ ಒಂದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ, ಕ್ಲೀನರ್ಸ್ಗೆ, ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ಕ್ಯಾಪ್ನ ವ್ಯವಸ್ಥೆ ಮಾಡ್ತಾ ಇರುವಂಥ ಮಠಮಪ್ಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿಯವರಾಗಲಿ, ಹೋಟೆಲ್ ರಾಮಣ್ಣ ಅವರಾಗಲಿ, ಮಠಮಪ್ಪ ಅವರಾಗಲಿ ಎಲ್ಲ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರ ಈ ಸಾಮಾಜಿಕ ಕಾಳಜಿ ಹೀಗೆ ಮುಂದುವರಿಯಲಿ ಅಂತ ಕೋರ್ತಾ ಇಲ್ಲಿ ಬಂದಿರುವ ಎಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತುಗಳನ್ನು